ತಿಮ್ಮಸಂದ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜೆವಿ ಕಾಲೋನಿ ಗ್ರಾಮದಲ್ಲಿ ಬೋವಿ ಸಮಾಜದ ಗೌರವಾನ್ವಿತ ಶಿಲ್ಪ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಜನರ ಹೃದಯದಲ್ಲಿ ತುಂಬಿರುವ ಜನನಾಯಕ ಶ್ರೀ ರಮೇಶ್ ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಮ್ಮನವರ ಪುಣ್ಯತಿಥಿ ಕಾರ್ಯಕ್ರಮ ಹಮ್ಮಿಕೊಂಡು ಪೂಜಾ ಕಾರ್ಯಕ್ರಮ ಮತ್ತು ಅವರ ಜ್ಞಾಪಕಾರ್ಥವಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಸುಮಾರು ತಾಲೂಕಾದ್ಯಂತ 5,000 ಜನಕ್ಕೆ ಹೆಚ್ಚು ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪಂಚಾಯಿತಿ ಸದಸ್ಯರಾದ ಶಿಲ್ಪ ಮತ್ತು ವೆಂಕಟೇಶ್ ಗುತ್ತಿಗೆದಾರ ಸಮಾಜ ಸೇವಕರ ಅವರು ಮಾತನಾಡಿ, ನಮ್ಮ ಶಾಸಕರ ಧರ್ಮಪತ್ನಿ ಪುಣ್ಯತಿಥಿ ನಮ್ಮ ಗ್ರಾಮದಲ್ಲಿ ಈ ದಿನ ಹಮ್ಮಿಕೊಂಡಿದ್ದು ನಮಗೆಲ್ಲ ತಾಯಿ ಸಮಾನ ಎಂಬ ಉದ್ದೇಶದಿಂದ ಇಂತಹ ಮಹಾ ತಾಯಿಗೆ ಕಾರ್ಯಕ್ರಮ ಮಾಡುವುದು ನಮ್ಮ ಕರ್ತವ್ಯ. ಈ ಕಾರ್ಯಕ್ರಮಕ್ಕೆ ತಾಲೂಕಾದ್ಯಂತ ಹಾಗೂ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಪಕ್ಷಭೇದ ಮರೆತು ಮಹಾತಾಯಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎಲ್ಲರೂ ಭಾಗವಹಿಸಿ ಪೂಜಾ ಕಾರ್ಯಕ್ರಮ ಮಾಡಿದರು. ಕೆ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ, ನಮ್ಮ ಶಾಸಕರು ಇಡೀ ತಾಲೂಕಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಧರ್ಮಪತ್ನಿಯ ಬೆನ್ನೆಲುಬಾಗಿ ನಿಂತಿದ್ರು. ಇಂಥ ತಾಯಿ ಪುಣ್ಯತಿಥಿ ನಮಗೆ ಸಿಗುವುದಿಲ್ಲ. ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಈ ದಿನ ಶಿಲ್ಪ ವೆಂಕಟೇಶ್ ಗ್ರಾಮಸ್ಥರಿಂದ ಪುಣ್ಯತಿಥಿ ಮಾಡಿರುವುದು ಉತ್ತಮ ಕೆಲಸ. ಇವರಿಗೆ ಆರೋಗ್ಯ ಐಶ್ವರ್ಯ ನೀಡಲಿ ಎಂಬುದಾಗಿ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖಂಡರು ಮ್ಯಾಕ್ರ ನಾರಾಯಣಸ್ವಾಮಿ, ಎಂ ಶ್ರೀನಿವಾಸನ್, ಕೆ ಮಂಜುನಾಥ್ ರೆಡ್ಡಿ, ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ, ಹಿರಿಯ ಮುಖಂಡ ಆಲ್ಮಗಿರಿ ಅಯ್ಯಪ್ಪ, ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮನೋಹರ್ ಅವರು, ಅಡಿಗೆ ವ್ಯವಸ್ಥಾಪಕರು ಸಿಎನ್ ಮೂರ್ತಿ, ಚಿಂತಾಮಣಿ ಸಿಬ್ಬಂದಿಯವರು, ಜನಸಾಮಾನ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಮೈಸೂರು ಪಟ್ಟು भावग्रह सर्वतो भद्राः अष्टक जन्मदश अंतर्दश अंतरांतदश सूक्ष्मदश प्राणदश
वसाक्ष पक्षग्रह मासग्रह संवत्सरग्रहादेशो ये ग्रहाः अरिष्टास्थानेषु स्थिता तेः ग्रहेः क्रियमाण दृष्टवान दुष्टारिष्ट दोष परिहार आत्म कालमृत्यु शर्करव्याधि नर्मद रक्त पित्त हृदय संभनादि समस्त व्याधिनिवारणार्थ सिद्धिपूर्वक वेदोक्त स्तवस्तरा पर्यंतं श्रीमನ್ನಾರಾಯಣ ಇವತ್ತು ಜಯತಿಂದ್ರ ಪಂಚಾಯತಿ ಜೈವಿಕ ಕಾಲೋನಿಯಲ್ಲಿ ನಮ್ಮ ಶಾಸಕರಾದ ರಮೇಶ್ ಕುಮಾರ್ ಅವರ ಧರ್ಮಪತ್ನಿಯ ಪುಣ್ಯತಿಥಿಯನ್ನು ಮಾಡ್ತಾ ಇದೆ. ಪುಣ್ಯತಿಥಿ ಮಾಡಬೇಕಾದ ಉದ್ದೇಶ ಏನಂದ್ರೆ ಅವರನ್ನು ಬರೀ ಶಾಸಕರಾಗಿ ನೋಡಲ್ಲ, ಯಾರು ಕಾಂಗ್ರೆಸ್ ಕಾರ್ಯಕರ್ತಿದ್ರು ಎಲ್ಲರೂ ಅವ್ರನ್ನ ತಂದೆ ತಾಯಿ ಸಂಬಂಧದಲ್ಲಿ ನೋಡ್ತಾರೆ, ಆ ಥರ ಭಾವಿಸ್ಕೊಂಡಿದ್ದೀವಿ. ಅದರಿಂದ ಅವ್ರು ನಮ್ಮ ಸ್ವಂತ ಮನೆಯವರು ಅಂತೇಳಿ ನಾವು ಅದರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಅವರಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗಲಿ ಅಂತೇಳಿ ಈ ತಿಥಿಯನ್ನು ಮಾಡ್ತಾ ಇದ್ವಿ. ಯಾಕೆ ಮಾಡಬೇಕಂದ್ರೆ ಈಗ ಇಷ್ಟು ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಕುಮಾರ್ ಇಷ್ಟೊಂದು ಮಾಡಬೇಕಾದ್ರೆ ಹೇಳ್ತಾರೆ, ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಹಿಂದೆ ಒಂದು ಹೆಣ್ಣಿರ್ತಾಳೆ ಯಾರೋ ಒಂದು ವಿಜಯ ಆಗಬೇಕಾದ್ರೆ ಅಂತೇಳಿ. ಆ ಥರ ನಮ್ಮ ಸ್ವಾಮಿಗಳಿಗೆ ಅವರೇ ಬೆನ್ನುಲುಬು. ಯಾಕಂದರೆ ಸಂಸಾರನ ನೋಡದೆ ಬರೀ ಜನರಲ್ಲಿ ಇದ್ದೋಗ್ತಾರೆ. ಆದ್ರೂ ನಮ್ಮ ವಿಜಯಮ್ಮ ಅವರು ಸ್ವಾಮಿಗಳಿಗೆ ಏನು ಯಾವುದೇ ಥರ ಒತ್ತಡ ತರದೇನೆ ಜನಕ್ಕೋಸ್ಕರ ಬಿಟ್ಬಿಟ್ಟಿದ್ರು. ಅದರಿಂದ ಅವರು ತಾಯಿ ಸಮಾನ ನಮ್ಮ ಕಸುಗಳಿಗೆ ಬಿಟ್ಬಿಟ್ಟಿದ್ದಾರೆ. ಅದರಿಂದ ತಾಯಿಯನ್ನು ನಾವು ಸ್ಮರಿಸ್ತಾ ಇವತ್ತು ಅವ್ರಿಗೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ಪುಣ್ಯಸ್ಥಿತಿ ಮಾಡ್ತಾ ಇದ್ವಿ. ಇದೇ ರೀತಿ 11 ದಿನಕ್ಕೆ ಎಲ್ಲ ತಾಲೂಕಲ್ಲಿ ಹಳ್ಳಿಯಲ್ಲಿ ಮಾಡೋಕ್ಕೆಲ್ಲನೂ ಜನ ರೆಡಿಯಾಗಿದ್ದಾರೆ. ಆದರೆ ಇವತ್ತು 5 ದಿವಸಕ್ಕೆ ನಮ್ಮ ವೆಂಕಟೇಶ ಮತ್ತು ಊರಿನ ಗ್ರಾಮಸ್ಥರು ಮಾಡಬೇಕಂತೇಳಿ ಇವತ್ತು ಮಾಡಿದ್ದಾರೆ. ಇನ್ನು ಹೆಚ್ಚಿನ ತಾಲೂಕಲ್ಲಿ ಹಳ್ಳಿಯಲ್ಲಿ ಇದನ್ನ ಮಾಡ್ತಾರೆ. ಯಾಕಂದ್ರೆ ಅವರು ತಾಯಿ ಸಮಾನ ನಮಗೆ, ಬರೀ ನಮ್ಮ ರಮೇಶ್ ಕುಮಾರ್ ಪತ್ನಿ ಎಲ್ಲ ನಮಗೆ ತಂದೆ ತಾಯಿ ಇದ್ದಂಗೆ. ಅದರಿಂದ ನಮ್ಮ ಸ್ವಂತ ಮನೆಯವರಂತೇಳಿ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ರಮೇಶ್ ಕುಮಾರ್ ಅವರ ಅಭಿವೃದ್ಧಿಯ ಬಗ್ಗೆ ಇಡೀ ತಾಲೂಕಿನ ಜನತೆಗೆ ಮೂಲೆ ಮೂಲೆಗೂ ಗೊತ್ತು. ಅದು ಜಗಜ್ಜಾಹಿರ. ಅದನ್ನು ನಾವು ಇಲ್ಲಿ ಅಷ್ಟೊಂದು ಹೇಳ್ತಕ್ಕಂಥ ವಿಷಯ ಅಲ್ಲ. ನಾವೇನಂತಂದರೆ ಆ ವಿಜಯಮ್ಮನವರ ರಮೇಶ್ ಕುಮಾರ್ ಅವರ ಧರ್ಮಪತ್ನಿಯಾದ ವಿಜಯಮ್ಮನವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಏನು ದುಃಖ ಆಗಿದೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಆ ವಿಜಯಮ್ಮನಿಗೆ ಆತ್ಮಶಾಂತಿ ಸಿಗಲಿ ಅಂತ ನಾನು ಪರಮಾತ್ಮನ ಬೇಡಿಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಮತ್ತೆ ಅವನನ್ನ ಇದನ್ನ ಇಟ್ಸೋಣ. ಸ್ಟಾರ್ಟ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ನಮ್ಮ ಶಾಸಕರಾದ ರಮೇಶ್ ಕುಮಾರ್ ಸಾಹೇಬ್ರ ಅವರ ಧರ್ಮಪತ್ನಿ ವಿಜಯಮ್ಮನವರ ಚಿರಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆ ನಮ್ಮ ಜನಾಂಗಕ್ಕೇನೆ ನಮ್ಮ ತಾಯಿ ಥರ ಭಾವಿಸ್ಕೊಂಡು ನಾವು ಅವರ ಚಿರಸ್ಮರಣೆಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಒಂದು ಊಟದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ. ಜೇವಿ ಕಾಲೋನಿ ಗ್ರಾಮಸ್ಥರು ಪ್ಲಸ್ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೇ ಅಲ್ಲ, ನಮಗೆ ಅಲ್ಲ, ಈ ತಾಲೂಕಿನ ತಾಯಿ ಥರ ನಾವು ಭಾವಿಸ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಈ ಒಂದು ನಿಮ್ಮ ಗ್ರಾಮದಲ್ಲಿ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಒಂದು ಶಾಸಕರ ಒಂದು ಅಭಿವೃದ್ಧಿ ಮೆಚ್ಚಿ ಅವರ ಒಂದು ಧರ್ಮಪತ್ನಿಯ ಒಂದು ಶಾಂತಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಜನರಿಗೂ ಇವತ್ತು ದಿನ ಊಟದ ವ್ಯವಸ್ಥೆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಆ ರಮೇಶ್ ಕುಮಾರ್ ಅವರ ಧರ್ಮಪತ್ನಿಯಾದ ವಿಜಯಮ್ಮನವರ ರಮೇಶ್ ಕುಮಾರ್ ಅವರ ಧರ್ಮಪತ್ನಿಯವರು ವಿಜಯಮ್ಮನವರಾಗ ನಮ್ಮ ರಮೇಶ್ ಕುಮಾರ್ ಅಭಿವೃದ್ಧಿ ಕಾರ್ಯಗಳೆಲ್ಲ ಮೆಚ್ಚಿ ನಮಗೆ ಈ ಅಭಿವೃದ್ಧಿ ಕಾರ್ಯಗಳಿಂದ ನಮಗೆ ತುಂಬ ಅನುಕೂಲವಾಗಿದೆ. ಈ KC ವ್ಯಾಲಿ ಆಗ್ಬೋದು, ಕುಡಿಯುವ ನೀರು ಆಗ್ಬೋದು, ವಾಟರ್ ಫಿಲ್ಟರ್ ಊರೂರಿಗೂ ಕುಡಿಯುವ ನೀರು ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಈ ಊರಿಗೆ ಈಗ ಜೇವಿ ಕಾಲೋನಿ ಗ್ರಾಮಕ್ಕೆ
ಹೋದ ವರ್ಷ 104 ಮನೆಗಳು, ಮತ್ತು ಇವಾಗ ಆಗಲೇ GPSಗಳಲ್ಲಾಗಿದೆ. 1 ರೂಪಾಯಿ ಅನುದಾನ ಕೂಡ ಬೀಳ್ತಾ ಇದೆ. 65 ಮನೆಗಳು ಕೊಟ್ಟಿದ್ದಾರೆ. ಈ ಪುಟ್ಟ ಗ್ರಾಮಕ್ಕೆ 150 ಮನೆಗಳು ಅಂತ ಹೇಳಿದರೆ ಈ ತಾಲೂಕಿಗೆಲ್ಲ 25,000 ಮನೆಗಳಂತಂದು ಕೊಟ್ಟ ಗುಡಿಸಲು ಮುಕ್ತ ರೈತ ಮಾಡಿಕೊಟ್ಟ ತಂದೆ ಮಹಾನ್ ಭಾವನ ಧರ್ಮಪತ್ನಿಯಾದ ವಿಜಯಮ್ಮನವರ ಆತ್ಮಶಾಂತಿಗಾಗಿ ಈ ಅಭಿವೃದ್ಧಿ ಕಾರ್ಯಗಳೆಲ್ಲ ಅವರಿಂದ ಇದಾಗಿದೆ. ಅಯ್ಯಮ್ಮನ ಯಾವತ್ತೇ ಆಗಲಿ ಒಂದು ದಿವಸ ಕೂಡ ಅಯ್ಯಮ್ಮನ ತಾಲೂಕಲ್ಲಿ ನಾವು ಅಯ್ಯಮ್ಮನ ಮುಖ ಕೂಡ ನೋಡಿರಲಿಲ್ಲ. ಎಷ್ಟೋ ಜನ